ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ನಾವು ಇವತ್ತು ದೋಸೆ ಮಾಡ್ತಿದ್ದೀವಿ. ಇದು ಎಂಥರ ದೋಸೆ ಅಂದರೆ ರವೆ, ಕಡಲೆಪುರಿ ಮತ್ತು ಮೊಸರು ಬಳಸಿ ಮಾಡೋ ಅಂಥ ದೋಸೆ. ಒಂದೇ ಥರ ದೋಸೆ ತಿಂದು ಬೇಜಾರಾಯಿತು ಅಂದಾಗ ಈ ಥರ ಮಾಡ್ಕೊತೀನಿ. ಒಂದು ಕಾಲು kg ರವೆ ಅಷ್ಟು ನೆನೆಹಾಕಿದ್ದು ನಾವು, ಮತ್ತು ಒಂದೆರಡು ಚಿಕ್ಕ ಬಟ್ಲಷ್ಟು ಕಡಲೆಪುರಿ, ಮತ್ತು ಒಂದು ಲೋಟದಷ್ಟು ಮೊಸರು ಹಾಕ್ಬಿಟ್ಟು ಎಲ್ಲ ನೆನೆ ಹಾಕಿ ಒಂದು 10 ನಿಮಿಷ ರುಬ್ಬಿದ್ದೀವಿ. ರುಬ್ಬಿಟ್ಟು ನೋಡಿ ಈ ಥರ ಕಲಸಿ ಇಟ್ಟಿದ್ದೀವಿ ನಾವು. ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಮತ್ತು ಗರಂ ಮಸಾಲ, ಅರಿಶಿನದ ಪುಡಿ ಸ್ವಲ್ಪ. ಇದಕ್ಕೆ ಖಾರದ ಪುಡಿ ಹಾಕೋದೇನು ಬೇಡ, ಹಸಿರು ಮೆಣ್ಸಿನ್ಕಾಯಿ ಬೇಕು ಅಂದ್ರೆ ಹಾಕ್ಯಾಳ್ರಿ. ನಾವು ಹಸಿರು ಮೆಣ್ಸಿನ್ಕಾಯಿ ಹಾಕಿದ್ದೀವಿ, ಮತ್ತು ಈನೋ ಹಾಕಿದ್ದೀವಿ. ನೋಡಿ, ಈ ಥರ ದೋಸೆದು ಹಿಟ್ಟು ಥರ ಮಾಡಿಕ್ಕಿದ್ದೀವಿ. ರೆಡಿ ಆಯಿತು ಇದು. ಇದು ದೋಸೆ ಥರ ಹಾಕ್ಬಿಟ್ಟು ಮಾಡ್ಕೊಂಡು ತಿನ್ನೋದು ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಈ ಥರ ಎಲ್ಲ ಹಾಕ್ಬಿಟ್ಟು ಎಲ್ಲ ಈರುಳ್ಳಿ ಎಲ್ಲ ಕಟ್ ಮಾಡಿಬಿಟ್ಟು ಈ ಥರ ಮಿಕ್ಸ್ ಮಾಡಿಬಿಟ್ಟು ಕೊತ್ತಂಬರಿ ಹಾಕ್ಯಾಳ್ರಿ. ನಾವು ಕೊತ್ತಂಬರಿ ಇಲ್ಲ, ಅದರಿಂದ ಹಾಕಿಲ್ಲ ನಾವು. ನೋಡಿ, ಈ ಥರ ಕಲಸಿಟ್ಟಿವಿ ನಾವೀಗ. ಇದನ್ನು ದೋಸೆ ಮಾಡ್ಕೊಂಡು ತಿನ್ನೋದು ಟೇಸ್ಟ್ ಬರುತ್ತೆ, ಚೆನ್ನಾಗಿರುತ್ತೆ. ಮಕ್ಳಿಗೂ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ. ಇದು ಒಂದೇ ಥರ ಅಕ್ಕಿ ದೋಸೆ, ರವೆ ದೋಸೆ, ಗೋಧಿ ಹಿಟ್ಟಿನ ದೋಸೆ, ಮೈದಾ ಹಿಟ್ಟಿಂದು ಈ ಥರದ್ದೆಲ್ಲ ತಿಂದು ಬೇಜಾರಾಯಿತು ಅಂದಾಗ ಈ ಥರ ಮಾಡ್ಕೊಂಡು ತಿನ್ನಿ, ಚೆನ್ನಾಗಿ ಟೇಸ್ಟ್ ಬರುತ್ತೆ. ಬನ್ನಿ ತೋರಿಸೋಣ ಯಾವ ಥರ ಮಾಡೋದಂತ. ನೋಡಿ, ಇಲ್ಲಿ ದೋಸೆ ಹಾಕೋಕೆ ಹಂಚು ಕಾಯ್ಕಿಕ್ಕಿ ನಾವು. ಕಡಿಮೆ ಉರಿನೇ ಇರಲಿ, ಮೀಡಿಯಮ್ ಉರಿಯಲ್ಲಿ ಇರಬೇಕಿದು. ಜಾಸ್ತಿ ಉರಿಯಲ್ಲಿದ್ದರೆ ಸಿದೋಗ್ಬಿಡುತ್ತೆಲ್ಲ. ಹಂಚು ಕಾಯ್ಕಿಕ್ಕೀವಿ ನೋಡ್ರಿ ನಾವು. ನೀರು ಅಳತೆ ನೋಡ್ಕೊಂಡು ಹಾಕ್ಯಾಡ್ರಿ. ಗಟ್ಟಿ ಇತ್ತು ಅಂದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ದೋಸೆ ಹಿಟ್ಟು ಅದಕ್ಕೆ ಅಂದ್ರೆ ಗಟ್ಟಿ ಇರಬೇಕು ಸ್ವಲ್ಪ. ಇದು ದೋಸೆಗೆ ಅಂದರೆ ನೀರು ಇರುತ್ತೆ ಜಾಸ್ತಿ. ಈಗ 5 ನಿಮಿಷ ಕಾದಿದೆ. ಅದಕ್ಕೆ ಹಾಕ್ತಾಯಿದ್ದೀವಿ ನೋಡಿ, ನಾವು ದೋಸೆ ಥರ ಹಾಕ್ತಾಯಿದ್ದೀವಿ. ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಟೇಸ್ಟು ಅಷ್ಟೇ ಚೆನ್ನಾಗಿ ಬರುತ್ತಿದೆ. ಅದು ಈ ಥರ ಹಾಕಿದ್ದೀವಿ ನಾವೀಗ. ಎಣ್ಣೆ ಹಾಕಿದ್ದೀವಿ ಸ್ವಲ್ಪ, ಹಂಚಿಗೆ ಮೊದಲು ಮೇಲೆ ಹಾಕಿದ್ದೀವಿ. ಇದಕ್ಕೆ ಈಗ ದೋಸೆ ಅದು ಹಾಕಿದ್ಮೇಲೆ ಈ ಥರ ಮುಚ್ಚೋಣ, ಒಂದು ತಟ್ಟೆ ಮುಚ್ಚೋಣ. ನೋಡಿ, ನಾವು ಒಂದು ಈ ಥರ ತಿರುಗಿಸಿ ಹಾಕಿದ್ದೀವಿ. ಚೆನ್ನಾಗಿ ಟೇಸ್ಟ್ ಬಂದೈತೆ, ತಿರುಗಿ ಬಂದೈತೆ, ಕಲರ್ ಬಂದೈತೆ ಚೆನ್ನಾಗಿ. ಇನ್ನೊಂದು ಮಾಡಿ ತೋರಿಸ್ತೀವಿ ನೋಡಿ. ದಪ್ಪ ಇರ್ತೈತಿ ಇದು, ತೆಳ್ಳಗಿರೋ ದೋಸೆ ಥರ ದಪ್ಪ ಇರುತ್ತೆ. ಇದು ಪಿಜ್ಜಾ ಥರ ಇರ್ತೈತಿ ಇದು. ಈಗ ಇನ್ನೊಂದು 5 ನಿಮಿಷ ತಟ್ಟೆ ಮುಚ್ಚೋಣ ಅದಕ್ಕೆ. ನೋಡಿ, ಈಗ ಎರಡು ಕಡೆಗೂ ಈ ಥರ ಬೆಂದಿದೆ ಚೆನ್ನಾಗಿ. ಚೆನ್ನಾಗಿ ಬೇಯಿಸ್ಬೇಕು, ಸಣ್ಣ ಉರಿಲಿ ಚೆನ್ನಾಗಿ ಬೇಯಿಸ್ಬೇಕಿದು. ಚೆನ್ನಾಗಿ ಕಲರ್ ಕಾಣ್ತೈತೆ. ದಪ್ಪ ಇರ್ತೈತೆ. ಮಕ್ಳಿಗೆ ಮಾಡಿಕೊಡ್ರಿ, ಚೆನ್ನಾಗಿ ಮಕ್ಳು ಇಷ್ಟಪಟ್ಟು ತಿಂತವೆ, ಚೆನ್ನಾಗೂ ಇರುತ್ತೆ ಎಲ್ಲ. ಅದಕ್ಕೆ ಮಸಾಲೆ ಹಾಕಿರೋದ್ರಿಂದ ಚೆನ್ನಾಗಿ ಟೇಸ್ಟ್ ಬರ್ತೈತೆ ತಿನ್ನೋಕ್ಕೆ. ಇನ್ನು ಇಷ್ಟು ಇಟ್ಟೈತೆ, ಇದನ್ನು ಫಸ್ಟ್ ಹಾಕಿದ್ದೀವಿ ನಾವು. ನೋಡಿ, ಇದಕ್ಕೆ ಲಾಸ್ಟಿಗೆ ನೀವು ಕೊತ್ತಂಬರಿ ನಿಂತೈತೆ ಅಂದ್ರೆ ಕೊತ್ತಂಬರಿ ಹಾಕ್ಯಾಡ್ರಿ. ನಾವಿಲ್ಲ ಅಂತ ಹೇಳ್ಬಿಟ್ಟು ಹಾಕಿಲ್ಲ. ಮತ್ತು ಇನ್ನೊಂದು ಅದೇ ಥರ ಮಾಡ್ತೀವಿ ನಾವು ಅಷ್ಟೇ. ಇದು ಚೆನ್ನಾಗಿ ಒಂದು 10 ನಿಮಿಷ ಉರಿಲಿ ಬೇಯಬೇಕಿದು, ಹಂಗಾದರೆ ಚೆನ್ನಾಗಿ ಬೆಂದಿರುತ್ತೆ ಅಂತ. ಮೀಡಿಯಮ್ ಉರಿಲಿ ಬೇಯಬೇಕಿದು. ನೋಡಿ, ಈ ಥರ ದೋಸೆ ಥರ ಹಾಕಿ ಬೇಯಿಸಿ ಹಾಕಿದ್ರೆ ಆಯಿತು. ಈ ಥರ ಹಾಕಬೇಕೆಲ್ಲ ನಾವು. ಈ ಥರ ಹಾಕ್ಬಿಟ್ಟು ಮಾಡ್ಕೋಬೇಕು. ನೋಡಿ, ಈ ಥರ ಆಮೇಲೆ ಒಂದು ತಟ್ಟೆ ಮುಚ್ಚಿಬಿಟ್ಟು ಬೇಯಿಸ್ಬೇಕು ಒಂದು 10 ನಿಮಿಷ. ಅದು ಮೀಡಿಯಮ್ ಊರಲ್ಲಿ
ಇದೇ ಥರ ಮಾಡ್ಕೋಬೇಕೆಲ್ಲ. ಇಷ್ಟೇ ಇವತ್ತಿನ ವಿಡಿಯೋ. ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.